ಇನ್ನು ರಾಜ್ಯದಲ್ಲಿ ನಡೀತಿರುವಂತಹ ಜಾತಿ ಗಣತಿ ರಾಜಕೀಯ ಕೆಸರಚಾಟಕ್ಕೆ ಕಾರಣವಾಗಿದೆ. ಅದರಲ್ಲೂ ಸೆನ್ಸಸ್ ವೇಳೆ ಕೇಳ್ತಿರುವಂತಹ ಪ್ರಶ್ನೆಗಳಿಗೆ ಕಿರಿಕಿರಿಯಾದ ಡಿಸಿಎಂ ಡಿಕೆ ಆಕ್ರೋಶ ಹೊರಹಾಕಿದ್ದನ್ನೇ ಬಿಜೆಪಿಗರು ಈಗ ಎತ್ತಿ ತೋರಿಸ್ತಾ ಇದ್ದಾರೆ. ಡಿಕೆ ಮಾತನ್ನೇ ಅಸ್ತ್ರವಾಗಿಸಿಕೊಂಡು ಸರ್ಕಾರದ ವಿರುದ್ಧ ಮಾತಿನ ಸಮರ ಸಾರಿದ್ದಾರೆ. ಆಡಳಿತ ಪಕ್ಷ ವಿಪಕ್ಷದ ನಡುವೆ ಜಾತಿ ಗಣತಿ ಜಟಾಪಟಿ ಜೋರಾಗಿ ನಡೀತಿದೆ. ಜಾತಿ ಸಮೀಕ್ಷೆ ಘೋಷಣೆ ಆದಾಗಿನಿಂದ ಬಿಜೆಪಿ ನಾಯಕರು ನಿಗಿ ಅಂತಾನೆ ಇದ್ದಾರೆ. ಈ ನಡುವೆ ನಿನ್ನೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಟೂ ಮಚ್ ಕ್ವೆಶ್ಚನ್ಸ್ ಅಂತ ಆಕ್ರೋಶ ಹೊರಹಾಕಿದ್ದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇದೇ ಡಿಕೆ ಶಿವಕುಮಾರ್ ಕೊಟ್ಟ ಇದೇ ರಿಯಾಕ್ಷನ್ ಕೇಸರಿ ನಾಯಕರ ಕೈಗೆ ಅಸ್ತ್ರ ಕೊಟ್ಟಂತಾಗಿದೆ. ಜಾತಿ ಗಣತಿಯಲ್ಲಿನ 60 ಪ್ರಶ್ನೆಗಳಿಗೆ ಡಿಸಿಎಂ ಕೈಯಲ್ಲೇ ಉತ್ತರಿಸಲಾಗಿಲ್ಲ. ಜನರ ಪಾಡೇನು ಅಂತ ಬಿಜೆಪಿ ಪ್ರಶ್ನಿಸಿದೆ. ಜಾತಿ ಗಣತಿಯಿಂದ ಸಾಕಷ್ಟು ಗೊಂದಲಗಳು ಸೃಷ್ಟಿ, ತಯಾರಿ ಇಲ್ಲದೆ ಆತುರ ಬಿದ್ದಿದ್ದೇಕೆ ವಿಜಯೇಂದ್ರ ಪ್ರಶ್ನೆ. ಜಾತಿ ಗಣತಿ ವಿರುದ್ಧ ಮೈಸೂರಿನಲ್ಲಿ ಆಕ್ರೋಶ ಹೊರಹಾಕಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಜಾತಿ ಗಣತಿಯಿಂದ ಸಾಕಷ್ಟು ಗೊಂದಲಗಳಾಗ್ತಿದೆ. ಸಮೀಕ್ಷೆ ವೇಳೆ ಡಿಕೆ ಪ್ರತಿಕ್ರಿಯೆ ನೋಡಿದರೆ ಇದು ಗೊತ್ತಾಗುತ್ತೆ. ಪೂರ್ವ ತಯಾರಿ ಇಲ್ಲದೆ ಆತುರದ ನಿರ್ಣಯ ತೆಗೆದುಕೊಂಡಿದ್ದು ಏಕೆ ಅಂತ ಗರಂ ಆದರು. ಯಾವ ರೀತಿ ಒಂದು ಪೂರ್ವ ತಯಾರಿ ಇಲ್ಲದೇನೆ ಬಹಳ ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಅಂತ ನಿರ್ಣಯವನ್ನು ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವಿಕಲಚೇತನರನ್ನು ಕೂಡ ಇದಕ್ಕೆ ಜೋಡಿಸ್ಕೊಂಡಿರುವಂತದ್ದು ಸಾಕಷ್ಟು ಇದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಾ ಇದೆ. ಇಷ್ಟೊಂದು ಆತುರ ಯಾಕೆ ಅಂತೇಳಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸಮೀಕ್ಷೆಯಲ್ಲಿನ ಪ್ರಶ್ನೆಗಳನ್ನ ಮೊದಲೇ ಯಾಕೆ ನೋಡ್ಕೊಂಡಿಲ್ಲ, ಸಿಎಂ ಡಿಸಿಎಂ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಕುಟುಕಿದ್ರೆ ಹಿಂದೂ ಸಮಾಜ ಬಡಿಯುವ ಕೆಲಸವೇ ಜಾತಿ ಗಣತಿ ಅಂತ ಶಾಸಕ ಯತ್ನಾಳ್ ಕಿಡಿಕಾರಿದ್ದಾರೆ. ಡಿಕೆ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಬಸವರಾಜ ರಾಯರೆಡ್ಡಿ ವಿಪಕ್ಷಗಳಿಗೆ ತಿರುಗೇಟು ನೀಡಿದ್ದಾರೆ. ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೋತಾರೆ. ಮೊದಲನೇ ಹೆಜ್ಜೆನೇ ಜಾತಿ ಜನಗಣತಿಯಿಂದ ಆರಂಭ ಆಗುತ್ತೆ. ಸಿದ್ದರಾಮಯ್ಯನವರು ಎಲ್ಲ ಸರಿ ಇದೆ ಅಂತ ಹೇಳ್ತಾರೆ. ಡಿಕೆ ಶಿವಕುಮಾರ್ ಇದನ್ನೆಲ್ಲ ಯಾಕೆ ಬೇಕಿತ್ತು ಅಂತ ನೇರವಾಗಿ ಕೇಳ್ತಾ ಇದ್ದಾರೆ. ಆ ಜಾತಿ ಜನಗಣತಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಇವರು ಮೊದಲಿಗೆ ಫಸ್ಟೇ ಗಮನಿಸಬೇಕು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಗಮನಿಸಬೇಕು. ಡಿಕೆ ಶಿವಕುಮಾರಿಗೆ ಉತ್ತರ ಕೊಡಕ್ಕೆ ಬಂದಿಲ್ಲ ಅಂದಮೇಲೆ ಜನಸಾಮಾನ್ಯರು ಇಂಥ ಜನಗಣತಿಯಿಂದ ಏನು ಲಾಭ ಆಗೋದು? ಇದು ಮಾಡ್ತೋರು ಅಂದರೆ ದೊಡ್ಡ ತಪ್ಪು. ಕೇಂದ್ರ ಸರ್ಕಾರ ಮಾಡಬೇಕು. ಜನಗಣತಿ ಅಧಿಕಾರ ಇರೋದು ಕೇಂದ್ರಕ್ಕೆ. ಇದು ಕೇವಲ ಹಿಂದೂ ಸಮಾಜವನ್ನು ಹೊಡಿಬೇಕು. ಹಿಂದೂ ಸಮಾಜದಲ್ಲಿ ಈ ರೀತಿ ಒಂದು ದೊಡ್ಡದಾದಂಥ ಕಂದಕ ನಿರ್ಮಾಣ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಕೆಟ್ಟ ಬುದ್ಧಿ ಇಟ್ಟುಕೊಂಡು ಇದಕ್ಕೆ ಮಾಡ್ತಾ ಇದೆ. ಬಹಳಷ್ಟು ಕೇಳಿದ್ರಪ್ಪ ಕ್ವಶನ್ ಅಂತ 60 ಕ್ವಶನ್ ಕೇಳಿದಾರೆ. ಅದ್ರಾಗ ಈ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ, ಆದರೆ ಅನಿವಾರ್ಯ ಇದೆ. ಕೆಲವು ಎಲ್ಲ ಮಾಹಿತಿಗಳನ್ನು ಒಮ್ಮೆ ಪಡಿಬೇಕಾಗುತ್ತೆ. ಅದು ಪಡೆಯೋದ್ರಿಂದ ನುಕ್ಸಾನ ಏನಿಲ್ಲ, ಆದರೆ ಜಾಸ್ತಿ ಕೇಳಿ ಕಿರಿಪಿರಿ ಜಾಸ್ತಿ ಆಗುತ್ತಂತ ಮನೋಭಾವನೆಯಿಂದ ಹೇಳಿದ್ದಾರೆ. ಜಾತಿ ಗಣತಿ ಮೂಲಕ ಹಿಂದೂ ಸಮಾಜ ಒಡೆಯಲಾಗ್ತಿದೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಕ್ಕೆ ಸಚಿವ ಸಂತೋಷ್ ಲಾಡ್ ತಿರುಗೇಟು ಕೊಟ್ಟಿದ್ದಾರೆ. ಹಿಂದೂಗಳನ್ನ ಕನ್ವರ್ಟ್ ಮಾಡಲಿಕ್ಕೆ ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ಜನಗಣತಿ ಇದೆ. ಹಿಂದೂ ಸಮಾಜವನ್ನ ಇಬ್ಬಾಗ ಮಾಡಬೇಕು, ಚೂರು ಮಾಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ವಿರೋಧ. ಧರ್ಮ ಯಾರು ಹೊಡಿತಿದ್ದಾರೆ ಈಗ? ಮತ್ತೆ ಅವ್ರು ಮಾಡ್ತಕ್ಕಂಥದ್ದು OBC ಏನ್ ಮಾಡ್ತಿದ್ದಾರೆ? ಜೋಶಿ ಸಾಹೇಬ್ರಿಗೆ ಕೇಳಿ 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಟ್ಟರು ರಿಸರ್ವೇಶನ್. ಯಾವ ಜಾತಿಗಳು ಇದಾರೆ ಅಂತಂದ್ರೆ ಇವ್ರ ಕಾಲದಿಂದ ಎಲ್ಲ ಹಿಂದೂಗಳಲ್ಲಿ ಒಳಪಂಗಡದ ಹಿಂದೂಗಳಿಗೆ ಒಡೆಯರು ಇವರೇ. ಇವರು ಹಿಂದೂಗಳಿಗೆ ಮೋಸ ಮಾಡಿದವರು ಇವರೇ. ನಿನ್ನೆ ಡಿಕೆಶಿ ಬೇಸರ, ಇವತ್ತು ಗಣತಿದಾರರಿಗೆ ಸೋಮಣ್ಣ ಕ್ಲಾಸ್. ಗಣತಿದಾರರ ಪ್ರಶ್ನೆಗೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ರು. ಇವತ್ತು ಕೇಂದ್ರ ಸಚಿವ ಸೋಮಣ್ಣ ಕೆರಳಿ ಕೆಂಡವಾದರು. ಸಮೀಕ್ಷೆ ಮಾಡಲು ಬಂದ ಸಿಬ್ಬಂದಿಗೆ ಸೋಮಣ್ಣ ಕ್ಲಾಸ್ ತೆಗೆದುಕೊಂಡ್ರು. ನಿನ್ನೆ ನಾವು ಶಿವಕುಮಾರ್ ಹತ್ರ ಮಾತಾಡ್ತೇವೆ. ಎಷ್ಟು ಬೇಕೋ ಅವ್ನಿಗೆ ಏನು ಬೇಕೋ, ಸಿದ್ದರಾಮಯ್ಯಗೆ ಜಾತಿ ಬೇಕು, ಅವ್ನು ಸೇರಿ ಉಳ್ಕೋಬೇಕು. ಅದು ನಿಮ್ಮನ್ನೆಲ್ಲ ಚಳಿ ಹೆಣ್ಣು ತಿನ್ನಿಸ್ತೇವೆ. ಇದನ್ನು ನಾನು 3 ಸಾರಿ ಅವ್ರಿಗೆ ಹೇಳಿ ಇದರ ಅವಶ್ಯಕತೆ ಇತ್ತು. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಇವತ್ತು ಮತ್ತೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್, ಸಮೀಕ್ಷೆ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಎಲ್ಲರೂ ಪಾಲ್ಗೊಳ್ಳಬೇಕು, ಆದರೆ ಕೋಳಿ, ಚಿನ್ನ, ವಾಚ್ ಎಷ್ಟಿವೆ ಅಂತ ಕೇಳಬಾರ್ದು ಅಂತ ಅಧಿಕಾರಿಗಳಿಗೆ ಹೇಳಿದ್ದೇನೆ ಅಂದರು. ನಾನು ಆಫೀಸರ್ಸ್ ಹೇಳಿ ಕಳಿಸಿದ್ದೀನಿ, ಕೋಳಿ ಕುರಿ ಎಲ್ಲ ಬೆಂಗಳೂರು ಸಿಟಿಯವ್ರಿಗೆಲ್ಲ ಕೇಳೋದೆಲ್ಲ ಬಿಟ್ಬಿಡಿ, ನೀವು ಚಿನ್ನ ಇವೆಲ್ಲ ಕೇಳಕ್ಕೆ ಹೋಗ್ಬಿಡಿ, ಅವೆಲ್ಲ ಪರ್ಸನಲ್ ವಿಚಾರ. ಎಷ್ಟು ವಾಚ್ ಇದೆ, ಎಷ್ಟು ಫ್ರಿಜ್ ಇದೆ, ಅವೆಲ್ಲ ಏನು ಕೇಳೋಂಥ ಅವಶ್ಯಕತೆ ಇಲ್ಲ ಅನ್ನೋದು ನಾನು ಅವ್ರಿಗೆ ಅಡ್ವೈಸ್ ಮಾಡಿ ಕಳಿಸಿದ್ದೀನಿ. ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಹೀಗೆ ರಾಜಕೀಯ ನಾಯಕರು ಜಾತಿ ಸಮೀಕ್ಷೆ ವಿಚಾರಕ್ಕೆ ವಾಗ್ಯುದ್ಧದಲ್ಲಿ ತೊಡಗಿದ್ರೆ, ಮೈಸೂರಿನಲ್ಲಿ ಸಮೀಕ್ಷೆಗೆ ವಿದ್ಯಾರ್ಥಿಗಳನ್ನು ಬಳಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಮಕ್ಕಳನ್ನ ಗಣತಿಗೆ ಕಳಿಸಿದ ಅಧಿಕಾರಿಗಳಿಗೆ ಸ್ಥಳೀಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆನ್ಲೈನ್ ಮೂಲಕವೂ ಜನರು ಸಮೀಕ್ಷೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.